ಸರ್, ಈಗ ಒಬ್ರು ಆರೋಪ ಮಾಡೋದಲ್ಲ, ಇಡೀ ತಂಡ ಎಲ್ಲರೂ ಡ್ರೈವರ್ಸ್ ಗಳಿಂದ ಹಿಡಿದು ಎಲ್ಲರಿಗೂ ಏನು ಅಮೌಂಟ್ ಕೊಟ್ಟಿಲ್ಲ ಅನ್ನೋದು ಆಪಾದನೆ ಬಂದಿದೆ. ಜೊತೆಗೆ ಎಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಏನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ ಮೇಡಮ್, ಯಾರಿಗೂ ಯಾವ್ದು ಪೇಮೆಂಟ್ ನಾವು ಡ್ಯೂ ಇಟ್ಟಿಲ್ಲ ಮೇಡಮ್. ಇದು ಇವ್ರುಗಳು ಗ್ಯಾಂಗ್ ಸೇರ್ಕೊಂಡು ಈ ತರ ಪಿತೂರಿ ಮಾಡ್ತಿರೋದು ನಮ್ಗೆ. ನಾನು ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ, ಅವಾಗ್ಲೇ 25% ಮೊನ್ನೆ 25ನೇ ತಾರೀಕು ಪೇಮೆಂಟ್ ಮಾಡಿದ್ದೀನಿ ನಾನು. ಎಲ್ರಿಗೂ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ 25% ಪೇಮೆಂಟ್ ಹಾಕ್ಬಿಟ್ಟು ಆದ್ರೂ ಕೂಡ ನೋಡಿ 25ನೇ ತಾರೀಕಾಗಿ 5 ದಿವಸ ಆಗಿಲ್ಲ, ಆದ್ರೂ ಕೂಡ ಇಲ್ಲಿ ಬಂದ್ ಮಾಡಿದ್ದಾರೆ. 3 ಲಕ್ಷ ಬಾಕಿ ಇದೆ, 3 ಲಕ್ಷ ಕೊಡಬೇಕು ಅವ್ರಿನ್ನು ಅಂತ ಹೇಳ್ತಾರೆ. ಹಂಸಾಗೆ ಬರ್ಬೇಕಾಗಿರೋದು ಮೇಡಮ್ 1,87,000 ಕೋಟಿ ಕಳ್ಕೊಂಡಿರೋನಿಗೆ ಇವಳು ಕೊಡೋ 1,87,000 ನನಗೇನು ದೊಡ್ಡ ಅಮೌಂಟ್ ಅಲ್ಲ. ಇವಳು ಮಾಡಿರೋ ಕೆಲಸ ಮೇಡಮ್, ಅಂಗಡಿ ಹತ್ರ ಬಂದ್ಬಿಟ್ಟು ಮೇಡಮ್ ಓಪನಿಂಗ್ ದಿವಸ ಎಲ್ಲಾರನ್ನು ಗುಡ್ಡೆ ಹಾಕೊಂಡ್ ಬಂದು ಕೂತ್ಕೊಂಡ್ರೆ ಓನರ್ ಸುಮ್ನೆ ಇರ್ತಾರ ಮೇಡಮ್? ಯಾರು ತಾನೇ ಸುಮ್ನೆ ಇರ್ತಾರೆ ಮೇಡಮ್? ಖಾಲಿ ಮಾಡಿ ಅಂತಾರೆ, ಎಲ್ಲ ಜೀವನ ಮಾಡೋದು ಮೇಡಮ್. ಮತ್ತೆ ನಮ್ಗೆ ಬದುಕೋಕ್ಕೂ ಬಿಡಲ್ಲ, ದುಡ್ಡು ಕೊಡ್ತೀನಿ ಅಂದ್ರೆ ತಗೊಳಕ್ಕೂ ರೆಡಿ ಇಲ್ಲ ಅಂದ್ರೆ ಏನ್ ಉದ್ದೇಶ ಇದು? ಇವೆಲ್ಲ ಸೇರಿ ಸ್ಕೆಚ್ ಹಾಕಿ ಹಿಂಗೆಲ್ಲ ಎಳಿಸಿ ಅವಮಾನ ಮಾಡಿ ಮಾಡೋಣ ಅಂತಾನ ಮೇಡಮ್? ಮೇಡಮ್, ನನಗೆ ಸೀರಿಯಲ್ ಇಂಡಸ್ಟ್ರಿಗೆ ಒಳ್ಳೆ ಹೆಸರಿದೆ ಮೇಡಮ್. ಕೋರ್ಮಂಗಲ್ ಅಂತ ನನ್ನ ಹೆಸರು ಪೂರ್ತಿ ಇರೋದು. ಈ ಬೇಕಾದ್ರೆ ಸೀರಿಯಲ್ ಮಾರ್ಕೆಟ್ ಅಲ್ಲಿ ಎಲ್ಲಿ ವಿಚಾರಿಸೋದು ಒಳ್ಳೆ ಹೆಸರಿದೆ. 7 ವರ್ಷದಿಂದ ಪ್ರೊಡಕ್ಷನ್ ಮಾಡ್ಕೊಂಡು ಬಂದಿರೋ ನಾನು. ಈ ತರ ನಮ್ಮ ಹೆಸರನ್ನ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಈ ರೀತಿ ದಾರಿ ಹುಡುಕ್ತಾರೆ. ಸರ್, ಈಗ ನೀವು ಚಾನೆಲ್ ಅವರಿಗೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ವಾ ಹೇಗೆ ಅಂತ? ಈ ರೀತಿ ಆಗ್ತಾ ಇದೆ ಅಂತ ಚಾನೆಲ್ ಅವ್ರಿಗೆ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೆ? ಪೇಮೆಂಟ್ ಮಾಡಿ ಅಂತಾರೆ. ಈಗ ನಮ್ ಕಷ್ಟ ಯಾರು ಕೇಳ್ತಾರೆ ಮೇಡಮ್? ಯಾರು ಕೇಳಲ್ಲ ಮೇಡಮ್ ನಮ್ ಕಷ್ಟನ. ಈ ನಿರ್ಮಾಪಕನ ಕಷ್ಟ ಹಿಂಗಾಗಿದೆ ನಿಮ್ಗೆ, ಅಯ್ಯೋ ಹಿಂಗ್ ಆಗೋಯ್ತು ಅಂತ ಯಾರು ಇದ್ ಮಾಡಲ್ಲ ಮೇಡಮ್. ನೀವು ಪ್ರೊಡ್ಯೂಸರ್, ನೀವು ಕೊಡಬೇಕು ಅಷ್ಟೇ. ಏನ್ ಕೊಡ್ತೀರಾ ಕೊಡಿ, ಎಲ್ಲರಿಗೂ ಅದೇ. ಕಿಡ್ನಿ ಮಾಡ್ಕೊಡ್ಬೇಕು, ಏನ್ ಮಾಡ್ಕೊಡ್ಬೇಕು ಅದನ್ನ ಕೊಡ್ಬೇಕು, ದುಡ್ಡು ಅಷ್ಟೇ. ಹಂಗಂತ ಯಾರು ಏನು ಮೋಸ ಮಾಡಿ ಎಲ್ಲೂ ಹೊಡೋಗಿಲ್ಲ. ಬಟ್ ಇವ್ರಿಗೆ ಇವತ್ತೇನು ನಾಳೆ ಕೊಟ್ಬಿಡ್ಬೇಕು. ಹೆಂಗಿಂದ ಬರುತ್ತೆ? ಟೈಮ್ ಕೊಡ್ಬೇಕಲ್ವಾ? ಹಿಂಗಾಗಿದೆ ಅನ್ನೋ ಟೈಮ್ ಕೊಡ್ಬೇಕು. ಇಂಡಸ್ಟ್ರಿ ಬೆಳೆಯೋದು ಹಂಗೇನೆ. ಇಂಡಸ್ಟ್ರಿ ಒಗ್ಗಟ್ಟಾಗ್ಬೇಕು ಇಂಥ ಟೈಮಲ್ಲಿ. ಇಂಥ ಸಮಯ ಇಷ್ಟು, ಓಕೆ ಪೂರ್ತಿ ಅಮೌಂಟ್ ಕೊಡೋಕ್ಕಾಗಲ್ಲ, ಓಕೆ ಫೈನಲ್ ಸೆಟಲ್ಮೆಂಟ್ ಹಿಂಗ್ ಮಾಡ್ಕೋಣ, ಹಿಂಗ್ ಹೋಗ್ಬೇಕು ಮೇಡಮ್. ಇದು ದಾರಿ ಇರೋದು. ಇದೆಲ್ಲ ದಾರಿ ಒಂದ್ ತಕ್ಷಣ ಹಿಂಗ್ ಮಾಡ್ಬಿಡ್ತೀನಿ, ಕೊಲೆ ಮಾಡಿಸ್ಬಿಡ್ತೀನಿ, ಇದೆಲ್ಲ ಮಾಡೋದಲ್ಲ ಮೇಡಮ್. ಇದು ಈಗ ನಿಮ್ಮ ಮೇಲೆ FIR ದಾಖಲಾಗಿದೆಯಾ ಅಥವಾ ಪೊಲೀಸರು ಏನ್ ಹೇಳಿದ್ರು ನಿಮ್ಗೆ? FIR ಅಂತ ಏನು ದಾಖಲೆ ಆಗಿಲ್ಲ ಮೇಡಮ್. ನಿಮಗೆ ಕರ್ಸಿದ್ರು ಸೇಮ್ ಇದೇ ಮ್ಯಾಟ್ರ್, ಪೇಮೆಂಟ್ ಹಿಂಗ್ ಆಗಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ಎಕ್ಸಾಕ್ಟ್ ಆಗಿ ಯಾವ ಡೇಟ್ ಯಾವ ಟೈಮ್ ಹಿಂಗ್ ಹೇಳಿ ಅಂತ ಹೇಳೋದು ಎಕ್ಸಾಕ್ಟ್ ಆಗಿ ನಮ್ಗೆ ಹೇಳಕ್ಕಾಗಲ್ಲ. ನಾವು ಏನು 10 ರೂಪಾಯಿ ವ್ಯವಹಾರ 100 ರೂಪಾಯಿ ವ್ಯವಹಾರ ಅಲ್ಲ. ನಾವು 1 ತಿಂಗಳು ಸಮಯ ಕೊಡಿ, ಅವಾಗ ಯಾವ ಟೈಮಲ್ಲಿ ನಾವ್ ಹೆಂಗ್ ಕೊಡ್ಬೋದು ಏನ್ ಕೊಡ್ಬೋದು ಅಂತ ನಾವು ಪ್ಲಾನ್ ಮಾಡ್ಬಿಟ್ಟು ನಾವು ತಿಳಿಸ್ತೀವಿ. ಯಾರಿಗೂ ಕೊಡಲ್ಲ ಅಂತ ಹೇಳ್ತೀವಿ, ಕೊಡ್ತೀವಿ ಅಂತ ಹೇಳ್ತಿದೀವಿ. ಅದನ್ನ ಹೇಳ್ಬಿಟ್ಟು ಬಂದಿದ್ದೀರಿ ಮೇಡಮ್.